I'm Vijay Mallya, and I love to party as much as you do. ಇವರ ಲೈಫ್ ಸ್ಟೈಲ್ ನೋಡ್ತಿದ್ರೆ ಎಷ್ಟೋ ಜನಕ್ಕೆ ಇವರ ಹಾಗೆ ಬದುಕಬೇಕು ಅಂತ ಅನಿಸ್ತಿತ್ತು. ಜೇನ್ನೊಣಗಳ ಹಾಗೆ ಮಾಡೆಲ್ಗಳು, ಹೀರೋಯಿನ್ಗಳು ಇವರ ಸುತ್ತ ಇದ್ರು. ಇವರ ಕ್ಯಾಲೆಂಡರಲ್ಲಿ ಕಾಣಿಸ್ಕೊಬೇಕು ಅನ್ನೋ ಕಾತ್ರದಿಂದ ಕಾಯ್ತಾ ಇರ್ತಿದ್ರು. ಇವರ ಕಲರ್ಫುಲ್ ಪಾರ್ಟಿಗಳು ಮಾಡದೇ ಇರೋ ಜಾಗನೇ ಇಲ್ಲ. Just told him that you're known by various names, the Prince of India, the Maharaja, the richest man in India, and that you have one of the most frankly flamboyant styles of any industrialist in this country. Really? Yeah, this all a very, very glamorous lifestyle. And is that true? I drive a Mercedes, I have a BMW, I fool around with a Porsche and a Maserati occasionally. And the Rolls If that's Royces. called flamboyance, I mean... That's called style. All right, style or flamboyance, whatever you may say. 2 ಮಾರ್ಚ್ 2016 SBI ಕರ್ನಾಟಕ ಹೈಕೋರ್ಟ್ನಲ್ಲಿ 9,000 ಕೋಟಿ ಸಾಲ ವಸೂಲಾತಿ ಮಾಡಿಕೊಡಿ ಅಂತ ಕೇಸ್ ಕೊಡುತ್ತೆ. ಆಗ ಹೈಕೋರ್ಟ್ ಪೊಲೀಸರಿಗೆ ಇವ್ರನ್ನ ಅರೆಸ್ಟ್ ಮಾಡಿ ಅನ್ನೋ ಸೂಚನೆ ಕೊಡುತ್ತೆ. ಅದಕ್ಕೂ ಒಂದು ವಾರ ಮುಂಚೆನೇ ಇವರು ಲಂಡನ್ಗೆ ಹಾರಿ ಹೋಗಿರ್ತಾರೆ. ಹೇಗೆ ಇಷ್ಟು ದೊಡ್ಡ ಮೊತ್ತದ ಸಾಲ ಇವ್ರ ಮೇಲೆ ಬಿತ್ತು, ಏನೆಲ್ಲ ಆಯಿತು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಜಯ್ ಮಲ್ಯ ತಂದೆಯನ್ನು ಕಳ್ಕೊಂಡಾಗ UB ಗ್ರೂಪ್ನ ಮುನ್ನಡೆಸುವಂತಹ ಜವಾಬ್ದಾರಿ ಇವರು ವಹಿಸ್ಕೊಳ್ತಾರೆ. ಭಾರತದಲ್ಲಿ ಹೆಚ್ಚು ಜನಪ್ರಿಯವಾದಂತಹ ಬಿಯರ್ ಅಂದರೆ ಕಿಂಗ್ ಫಿಶರ್. ಕಂಪ್ನಿ ಒಳ್ಳೆ ಲಾಭದಲ್ಲೇ ನಡೀತಿರುತ್ತೆ. ಇದರ ಜೊತೆಗೆ ಟೆಕ್ಸ್ಟೈಲ್, ಕೆಮಿಕಲ್ ಫರ್ಟಿಲೈಸರ್, ನ್ಯೂಸ್ ಪೇಪರ್, ಮ್ಯಾಗ್ಝಿನ್, ಸ್ಪೋರ್ಟ್ಸ್ ಹೀಗೆ ಎಲ್ಲ ರಂಗದಲ್ಲೂ ತಮ್ಮ ಬಿಸ್ನೆಸ್ನ ಪ್ರಾರಂಭ ಮಾಡ್ತಾರೆ. ಎಲ್ಲ ರಂಗದಲ್ಲೂ ಸಕ್ಸಸ್ ಕೂಡ ಕಾಣ್ತಾರೆ, ಒಂದನ್ನು ಬಿಟ್ಟು. ಕಿಂಗ್ ಫಿಶರ್ ಏರ್ಲೈನ್ಸ್. Welcome aboard Kingfisher Airlines. From the day we've started flying, I've tried to create the finest experience for you and bring back the element of style in travel. 2005ರಲ್ಲಿ ಭಾರತದ ಜನತೆಗೆ ಒಂದು ಪ್ರೀಮಿಯಂ ಲಕ್ಸುರಿ ಏರ್ಲೈನ್ ಸರ್ವಿಸ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕಿಂಗ್ ಫಿಶರ್ ಏರ್ಲೈನ್ನ ಪ್ರಾರಂಭ ಮಾಡ್ತಾರೆ. ಬೇರೆ ಏರ್ಲೈನ್ಸ್ಗಳಲ್ಲಿ ಸಿಗದೇ ಇರುವಂತಹ ಸೌಲಭ್ಯಗಳೆಲ್ಲ ಇವರ ಏರ್ಲೈನ್ಸ್ನಲ್ಲಿ ಕೊಡ್ತಾರೆ. ಫ್ರೀ ಮೀಲ್, ಫ್ರೀ ಲಿಕ್ಕರ್, ಹೀಗೆ ಹಲವು ಲಕ್ಸುರಿ ಎಕ್ಸ್ಪೀರಿಯನ್ಸ್ನ ತುಂಬ ಕಡಿಮೆ ರೇಟ್ಗೆ ಇವರು ಆಫರ್ ಮಾಡ್ತಾರೆ. ಡೊಮೆಸ್ಟಿಕ್ ಏರ್ಲೈನ್ಸಲ್ಲಿ ನಂಬರ್ 1 ಅನ್ನೋ ಪಟ್ಟ ತಗೊಂಡ್ಮೇಲೆ ಇಂಟರ್ನ್ಯಾಷನಲ್ ಸರ್ವಿಸ್ ಕೂಡ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಅದೇ ಸಮಯದಲ್ಲಿ ನಷ್ಟದಲ್ಲಿದ್ದಂತಹ ಏರ್ ಡೆಕ್ಕನ್ ಅನ್ನೋ ಕಂಪ್ನಿನ ಇವರು ಕೊಂಡ್ಕೊಳ್ತಾರೆ. ಆಗ ಪ್ಲೇನ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಹಾಗೂ ಅದನ್ನ ಮ್ಯಾನೇಜ್ ಮಾಡುವಂತಹ ಖರ್ಚು ಕೂಡ ಜಾಸ್ತಿ ಬರುತ್ತೆ. ಆಗ ಮಲ್ಯ ಅವರು ಬ್ಯಾಂಕ್ಗಳಿಂದ ಸಾಲ ಪಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಇವರ ಬ್ರ್ಯಾಂಡ್ ವ್ಯಾಲ್ಯೂ ಹಾಗೂ ಫ್ಯೂಚರ್ ಪ್ರಾಜೆಕ್ಟ್ಗಳನ್ನ ನಂಬಿಕೊಂಡು ಹಲವು ಬ್ಯಾಂಕ್ಗಳು ಭಾರಿ ಮೊತ್ತದ ಹಣವನ್ನು ಸಾಲವಾಗಿ ಕೊಟ್ಟಿರುತ್ತೆ. SBI 2016ವರೆಗೂ ವೆಯ್ಟ್ ಮಾಡಿ ಯಾವುದೇ ಸಾಲ ವಾಪಸ್ ಬರದೇ ಇದ್ದಾಗ ಕೇಸ್ ಮಾಡ್ತಾರೆ. ಆ ಸಮಯದಲ್ಲಿ ಗೌರ್ಮೆಂಟ್ ಬಳಿ ಫ್ಯೂಲ್ ಪ್ರೈಸ್ನ ಕಡಿಮೆ ಮಾಡಿ ಅಂತ ಕೇಳ್ಕೊತಾರೆ, ಹಾಗೂ ಫಾರಿನ್ ಇನ್ವೆಸ್ಟರ್ನ ಹುಡುಕಾಟದಲ್ಲಿರ್ತಾರೆ. ಇವರ ಸಹಾಯಕ್ಕೆ ಯಾರೂ ಕೂಡ ಬರೋದಿಲ್ಲ. ಬ್ಯಾಂಕ್ಗಳು ಕೂಡ ಸಾಲ ಕೊಡೋದನ್ನು ನಿಲ್ಲಿಸಿರುತ್ತೆ. ಸ್ಟಾರ್ಟ್ ಮಾಡಿದಾಗಿಂದ ಬರೀ ಲಾಸಲ್ಲೇ ಮುಳುಗಿದ್ದಂತಹ ಕಿಂಗ್ ಫಿಶರ್ ಏರ್ಲೈನ್ಸ್ ತನ್ನ ನೌಕರಿಗೆ ಸಂಬಳ ಕೂಡ ಕೊಡೋಕ್ಕೆ ಸಾಧ್ಯವಾಗದೆ 2012ರಲ್ಲಿ ಸಂಪೂರ್ಣವಾಗಿ ಶಟ್ ಡೌನ್ ಆಗುತ್ತೆ. ನಮಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ, ಆದರೆ IPL ಆಡೋಕ್ಕೆ ದುಡ್ಡಿದೆ ಅಂತ ಹೇಳಿ ಹಲವು ನೌಕರರು ಸ್ಟ್ರೈಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಒಬ್ಬ ಎಂಪ್ಲಾಯ ಹೆಂಡತಿ, ನನ್ನ ಗಂಡನಿಗೆ 6 ತಿಂಗಳಿಂದ ಸಂಬಳ ಬಂದಿಲ್ಲ, ಜೀವನ ನಡೆಸೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅಂತ ನೋಟ್ ಬರೆದಿಟ್ಟು ಸೂಸೈಡ್ ಮಾಡ್ಕೊಂಡಿರ್ತಾರೆ. विजय माल्या हमारी सैलरी दो, सैलरी दो, सैलरी दो, विजय माल्या सैलरी दो, सैलरी दो, सैलरी दो, विजय माल्या हाय हाय, विजय माल्या हाय हाय, we want justice, we want justice. ಎಕ್ಸ್ಪರ್ಟ್ಗಳು ಹೇಳೋ ಪ್ರಕಾರ ಮೊದಲೇ ಲಾಸಲ್ಲಿ ನಡೀತಿದ್ದಂತಹ ಕಿಂಗ್ ಫಿಶರ್ ಏರ್ಲೈನ್ಸ್ ಏರ್ ಡೆಕ್ಕನ್ನು ಅಕ್ವೈರ್ ಮಾಡ್ಕೊಂಡಿದ್ದು, ಹಾಗೂ 2008ರಲ್ಲಿ ಕ್ರೂಡ್ ಆಯಿಲ್ನ ಪ್ರೈಸ್ ಜಾಸ್ತಿ ಆಗಿದ್ದು ಇವರ ಫೇಲ್ಯೂರ್ಗೆ ಮುಖ್ಯ ಕಾರಣ ಅಂತ ಹೇಳ್ತಾರೆ. ಈಗಲೂ ವಿಜಯ್ ಮಲ್ಯ ಅವರು ಲಂಡನ್ನಿಂದ ನಾನು 6,000 ಕೋಟಿ ಸಾಲವನ್ನು ತೀರಿಸ್ತೇನೆ, ನನ್ನ ಮೇಲಿರೋ ಕೇಸ್ಗಳನ್ನೆಲ್ಲ ವಜಾ ಮಾಡಿ ಅಂತ ಕೇಳ್ಕೊತಿದ್ದಾರೆ. I should be where my family is. I should be where my interests are. Yes, I have interest in India.
But at the end of the day, if the CBI and the ED are going to be reasonable, it's a different story. What all they're doing to me the last 4 years, I have seen is totally unreasonable. I have nothing more to say. Are you still ready to give the money back, sir? Absolutely 100%. I request the banks with folded hands, take 100% of your principal back immediately. ನನ್ನ ಕಿಂಗ್ಫಿಷರ್ ಬಿಯರ್ ಹಾಗೂ ಕಿಂಗ್ಫಿಷರ್ ಏರ್ಲೈನ್ಸಿಂದ ಎಷ್ಟೋ ಟ್ಯಾಕ್ಸ್ ಪೇ ಮಾಡಿದ್ದೀನಿ, ಆದರೆ ಇವತ್ತು ಯಾವ ಸರ್ಕಾರ ಕೂಡ ನನ್ನ ಸಹಾಯಕ್ಕೆ ಬರ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ನಾನೇನು ದುಡ್ಡು ಕದ್ದಿಲ್ಲ, ಬಿಸ್ನೆಸ್ಸಲ್ಲಿ ಫೇಲ್ ಆಗಿದ್ದೀನಿ ಅಷ್ಟೇ. ಆದರೆ ನಾನು ಕಳ್ಳ ಅನ್ನೋ ರೀತಿ ಎಲ್ಲ ಮೀಡಿಯಾಗಳು ನನ್ನನ್ನು ತೋರಿಸ್ತಿದೆ. ಈಗಾಗಲೇ ಇವರ ಒಡೆತನದ UB ಗ್ರೂಪ್ಸ್ನ ಹಲವು ಶೇರ್ಗಳನ್ನು ಮಾರಾಟ ಮಾಡಲಾಗಿದೆ. ಇವರ ವಿಲ್ಲಾ ಹಾಗೂ ಲಕ್ಸುರಿ ಕಾರ್ಗಳನ್ನು ಹರಾಜಾಕಿ ರಿಕವರಿ ಮಾಡ್ಕೊಂಡಿದ್ದಾರೆ. ಬಿಸ್ನೆಸ್ಸಲ್ಲಿ ತುಂಬ ಉನ್ನತ ಮಟ್ಟಕ್ಕೆ ಏರಿದಂತಹ ಇವರು ತಗೊಂಡಂತಹ ಕೆಲವು ತಪ್ಪು ನಿರ್ಧಾರಗಳಿಂದ ಕಿಂಗ್ ಆಫ್ ಬ್ಯಾಡ್ ಟೈಮ್ಸ್ ಅಂತ ಕರೆಸ್ಕೊಳ್ಳೋ ಹಾಗಾಯಿತು. Well, I guess there are not many king of good times who want to get into the dust and dirt of Indian politics either. ಇನ್ನೂ ಈ ರೀತಿಯ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.